ಆರೋಪ ನಾವು ಡೆಲಿಬರೇಟ್ ಆಗಿ ಆ ತನಕ ಹೋಗ್ತಾ ಇಲ್ಲ. ಯಾಕಂತಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಇನ್ ಕೇಸ್ NIA ತನಿಖೆನೇ ಆಗಿದ್ದೇ ಆದಲ್ಲಿ ಆ ವ್ಯಕ್ತಿಯ ಹಿನ್ನೆಲೆ ಪೂರ್ವಾಪರ ಡಿಸೈಡ್ ISI ಜೊತೆಗಿರುವಂತದ್ದು ಅಂತ ಇದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಅಕಸ್ಮಾತ್ ಅವರಿಗೆ ಫಾರಿನ್ ಫಂಡಿಂಗ್ ಬರ್ತಾ ಇದ್ರೆ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಅಂತ ಇದೆ, ಅರ್ಥ ಆಯ್ತಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನೋದಿದೆ. ಅಕಸ್ಮಾತ್ ಇವ್ರದ್ದು ಏನಾದ್ರು ISIS ಜೊತೆ ಲಿಂಕ್ ಇದ್ರೆ 3 ಲಕ್ಷ ಕೋಟಿ ನಾವು ಡಿಫೆನ್ಸ್ ಮೇಲೆ ಖರ್ಚು ಮಾಡ್ತಿದ್ದೀವಿ ವರ್ಷ. ಅವ್ರಿಗಿಲ್ಲದೆ ಇರೋ ಮಾಹಿತಿ ಯತ್ನಾಳ್ಗಿದೆ ಅಂತ ಹೇಳಿದ್ರೆ ಇದು ಏನಾದ್ರು ಅರ್ಥನ? ಇದರಲ್ಲಿ ಏನಾದ್ರು ಅಕಸ್ಮಾತ್ ಇವ್ರಿಗೆ ಏನಾದ್ರು ಈ ಫೋಟೋ ಸಿಕ್ಕಿದೆ ಅಲ್ವಾ, ಇವ್ರಿಗೆ ಏನಾದ್ರು ಲಿಂಕ್ ಇದೆಯಾ ISIS ಜೊತೆ? ಇಲ್ಲಾಂದ್ರೆ ಈ ಫೋಟೋ ಎಲ್ಲಿಂದ ಬರುತ್ತೆ ಇವ್ರಿಗೆ? ಅಲ್ಲಿ ಎಲ್ಲೋ ಇರಾಕ್ದಲ್ಲಿ ಬಗ್ದಾದಲ್ಲಿ ಅವ್ರು ಹೋಗ್ಬಿಟ್ಟು ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ 3 ವರ್ಷದ ಹಳೆ ಫೋಟೋ ಅದನ್ನ ಇವತ್ತು ಎತ್ಕೊಂಡು ಅದನ್ನ ಇವತ್ತು ತೋರಿಸ್ತಾ ಇದ್ದಾರೆ. 2018-16 ಜೂನ್ ಒಂದು ಹೇಳಿಕೆ ಕೊಡ್ತಾರೆ ಅವರು. ಬಿಜಾಪುರದಲ್ಲಿ ಕೂತ್ಕೊಂಡು ಶಿವರಾಜ್ ಪಾಟೀಲ್ ಅವರು ಇರ್ತಾರೆ, ಶಿವಾನಂದ್ ಪಾಟೀಲ್ ಅವರು, ಅವ್ರು ಮುಂದೆನೆ ಕೂತ್ಕೊಂಡು ಹೇಳ್ತಾರೆ ಹಸು ಕಡಿಯೋದ್ರ ಜೊತೆಗೆ ಬೇರೆನೂ ಕಡಿಬೇಕಾಗ್ತದೆ ಅಂತ ಹೇಳಿ ಅವ್ರ ಮೇಲೆ ಒಂದ್ ನಿಮಿಷ ಸ್ಮಿತಾ ಕೇಳಿಸ್ಕೊಳ್ರಿ. ನಾನು 18ನೇ ತಾರೀಕು ಜೂನ್ ಅದೇ ವರ್ಷದಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಬ್ಬ ಆವತ್ತಿನ ಹೆಡ್ ಕಾನ್ಸ್ಟೇಬಲ್ ಹೋಗ್ತಾರೆ, ವಿಡಿಯೋ ಮಾಡ್ಕೊಂಡಿದ್ದಂಥವ್ರು ಅವತ್ತಿಗೆನೆ. ಯಾಕಂದ್ರೆ ಅದು ಫಾರ್ಮ್ಯಾಟು DC ಅವ್ರು ಪರ್ಮಿಷನ್ ಕೊಡ್ಬೇಕಾದ್ರೆ ಕೊಡಲ್ಲ, ಯಾರು ಸರ್ಕಾರ ಇರುತ್ತೆ ಗೊತ್ತಿದೆ. 2019 25 ನವೆಂಬರ್ BJP ಸರ್ಕಾರ ಬಂದ ಮೇಲೆ DC ಅವ್ರು ಪರ್ಮಿಷನ್ ಕೊಡ್ತಾರೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ. ಇನ್ವೆಸ್ಟಿಗೇಟ್ ಮಾಡಿ 21 ಅಂದರೆ 21 ಜೂನ್ನಲ್ಲಿ ಒಂದು ಆರ್ಡರ್ ಬರ್ತದೆ, ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಆ ಇನ್ವೆಸ್ಟಿಗೇಷನಲ್ಲಿ ಫೈಲ್ ಮಾಡ್ತಾರೆ ಹೈಕೋರ್ಟು ಗುಲ್ಬರ್ಗಾ ಪೀಠ. ಅದರಲ್ಲಿ ಹೇಳ್ತಾರೆ NIA ಜೊತೆ ಲಿಂಕ್ ಇರೋದನ್ನು ಸಹ ನೀವು ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟು ಒಂದು ನಿಮಿಷ ಅಣ್ಣ, ಕೋರ್ಟ್ನ ಹೈಕೋರ್ಟ್ನ ಜಡ್ಜು ಹೇಳ್ತಾರೆ ಎಲ್ಲರ ಬಗ್ಗೆನೂ ಇದ್ರ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡಿ ISI ಜೊತೆ ಲಿಂಕ್ ಇದೆ ಇರಬಹುದು ಅಂತ ಹೇಳ್ಬಿಟ್ಟು ನಿಮ್ ಸರ್ಕಾರ ಒಂದ್ ನಿಮಿಷ ಕಣ್ರಿ ಇನ್ವೆಸ್ಟಿಗೇಟ್ ಮಾಡಿ ಅಂತ ಇರಪ್ಪ ಒಂದ್ ನಿಮಿಷ. ಅಲ್ಲ ಏನಂದ್ರೆ ರಜಾಕ್ ಅವ್ರಿಗೆ ಪೇಷನ್ಸ್ ಅನ್ನೋದಿಲ್ಲ, ನಾನೇ ಕರೆಕ್ಟ್ ಅಂತ ಅನ್ಕೊಂಡಿದ್ದಾರೆ. ಒಂದ್ ನಿಮಿಷ ಇಷ್ಟೆಲ್ಲ ಆದ್ಮೇಲೆ ಅನೇಕ ವಿಚಾರಗಳು ಈ ವ್ಯಕ್ತಿಗೆ ಆಗುತ್ತೆ. ಜಾವೀದ್ ಅಖ್ತರ್ ಅಂತ ಅವರು ಟ್ವೀಟ್ ಮಾಡ್ತಾರೆ, ಈ ವ್ಯಕ್ತಿ ವಿರೋಧ ಟ್ವೀಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೂ ಸಹ ಕಾಂಗ್ರೆಸ್ನವರು ಆಕ್ಷನ್ ತಗೊಳ್ಳಲ್ಲ. ಅದಾದ್ಮೇಲೆ ಕಾಂಗ್ರೆಸ್ಗೆ ಏನು ಅಂದ್ರೆ ಪ್ರತಿ ಸತಿನೂ ಅಷ್ಟೇನೆ ಪ್ರೋ ಮುಸ್ಲಿಂ ಆಗಿರ್ಬೇಕು. ಆಮೇಲೆ ಶಾಬಾನು ಕೇಸ್ನಲ್ಲಿ ವರ್ಡಿಕ್ಟ್ ಬಂದ್ರೆ ಅವ್ರಿಗೆ ಯಾರು ವಿರೋಧಿಸಬಾರ್ದು. ಆಮೇಲೆ ಒಂದು ಇರಪ್ಪ ಒಂದ್ ನಿಮಿಷ ರಜಾಕ್ ಅವರೇ, ಈ ತನ್ವೀರ್ ಪೀರಾ ಅನ್ನೋ ವ್ಯಕ್ತಿಯ ಪೂರ್ವಾಪರದ ಬಗ್ಗೆ ನಾವು ಡೆಲಿಬರೇಟ್ ಆಗಿ ಇವತ್ತು ಡಿಸ್ಕಸ್ ಮಾಡಬಾರ್ದು ಅಂತಾನೆ ಕೇವಲ ಮುಖ್ಯಮಂತ್ರಿಗಳ ಅನುದಾನ ಘೋಷಣೆ ವಿಚಾರ ತಂದಿದೀವಿ. ಯಾಕಂತಂದ್ರೆ ಅಲಿಗೇಷನ್ ಒಬ್ರು ಅಲಿಗೇಷನ್ ಮಾಡಿದ ತಕ್ಷಣ ನಾವು ಅದಕ್ಕೆ ಚರ್ಚೆಯಿಂದ ಪಕ್ಕಕ್ಕಿಟ್ಟಿದೀವಿ. ವಾಪಸ್ ಬರೋಣ ನಾಗೇಂದ್ರ ಪ್ರಸಾದ್ ಈಗ ಒಂದು ಕಡೆ ಯತ್ನಾಳ್ ಅಂತವರು ಮುಸ್ಲಿಮರ ಓಟ್ ಬೇಡ ರೀ ಅಂತಾರೆ, ಓಕೆ. ಮತ್ತೊಂದು ಕಡೆ ಅಂಥ ಸಂದರ್ಭದಲ್ಲಿ ಮುಸ್ಲಿಮರು ನಮ್ಮ ರಾಜ್ಯದವರೇ, ಸಂವಿಧಾನಬದ್ಧವಾಗಿ ಏನೆಲ್ಲ ಮುಸ್ಲಿಮರಿಗೆ ಸಿಗಬೇಕು. ಒಬ್ಬರು ನೀವು ದೇಶ ಮಾಡ್ತಾ ಇರುವಾಗ ಮತ್ತೊಬ್ಬ ಅವರನ್ನು ಪೊರೆಯೋರು ಬೇಕೇ ಅಲ್ವ? ರಜಾಕ್ ಅದನ್ನೇ ಹೇಳಿದ್ದು. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಆಯ್ತಪ್ಪ ನಿಮ್ಗೆ ರಕ್ಷಣೆ ನಾನು ಕೊಡ್ತೀನಿ, ತಪ್ಪೇನು? ನೀವು ಟೀಕೆ ಮಾಡ್ಬೋದು, ನೀವು ಹೇಟ್ ಮಾಡ್ಬೋದು, ಮತ್ತೊಬ್ಬ ಪ್ರೀತಿ ಮಾಡಬಾರ್ದಾ? ತಪ್ಪೇನು? ನಿಮಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಶೆಟ್ರೆ, ದಯಮಾಡಿ ಫಸ್ಟು ನಾವು ಒಂದು ವಿಚಾರನ ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದೀವಿ. ಯಾವೊಂದು ಬೆಳಗಾವಿ ಒಂದು ಸಮಾವೇಶ ನಡೀತಾ ಇದೆ, ಇಂಟೆಲಿಜೆನ್ಸ್ ಟೋಟಲಿ ಫೇಲ್ಯೂರ್ ಈ ಸರ್ಕಾರದಲ್ಲಿ. ದಯಮಾಡಿ ಮೊದಲನೇದು ಬರೆದು ಇಟ್ಕೊಳ್ಳಿ. ಎರಡನೇ ಏನು ಅಂತಂದರೆ ಮೊನ್ನೆ ಒಂದು ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರು ಅಲ್ಲಿರ್ತಕ್ಕಂಥ ಇಡೀ ರಾಜ್ಯದ ಒಂದು ಮುಖ್ಯಮಂತ್ರಿಗಳಿಂದ ಹಿಡಿದು ಇಡೀ ಸರ್ಕಾರವೇ ಅಲ್ಲಿದೆ. ಅಲ್ಲಿ ಒಂದು ನಿಮಿಷ ಇದು ಇಂಪಾರ್ಟೆಂಟ್ ವಿಷಯ. ಇಂಟೆಲಿಜೆನ್ಸ್ ಎಷ್ಟು ಫೇಲ್ಯೂರ್ ಆಗಿದೆ ಅಂತಂದ್ರೆ ಒಬ್ಬನಿಗೆ ಶಾಸಕರುಗಳ ಮುಂದೆನೆ ಚಾಕುಲ್ ಇರಿತಾರೆ. ಇವತ್ತು ಯಾವೊಂದು ಉಗ್ರರ ನೆಂಟಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ನಾಳೆ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಏರ್ಪೇರ್ ಆಯ್ತು, ಇದೇ ಅಧಿಕಾರಿಗಳು ಇದೇ ಇಂಟೆಲಿಜೆನ್ಸ್ ಏನ್ ಮಾಡ್ತಾರೆ ಅವಾಗ?
ನೀವು ಈ ದೇಶದ ಪ್ರಜ್ಞಾ ಸಮಗ್ರತೆ ಠಾಕೂರ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲೇ ಈ ಕೂತೈತೆ. ದೇಶದ ಸಮಗ್ರತೆ ಬಗ್ಗೆ ಸಾಧ್ವಿ ನೀವು ಏನು ಪ್ರಜ್ಞಾ ಯೋಚನೆ ಠಾಕೂರ್ ಮಾಡ್ತಾ ಪಾರ್ಲಿಮೆಂಟ್ ಇದ್ದೀರಾ? ಒಳಗಡೆ ಏನು ನೀವು ಕೂತೈತೆ. ಯಥೇಚ್ಛವಾಗಿ ನೀವು ಯಾವ ನಿಮ್ಮದೇ ನೈತಿಕ ಅಧಿಕಾರ ಆದಂತಹ ಇದೆ ಮಾತುಗಳನ್ನು ನಿಮಗೆ? ಮಾತಾಡ್ಕೊಂಡು ಹೋದ್ರೆ ಭಯೋತ್ಪಾದನೆ ಈ ಬಗ್ಗೆ ರಾಜ್ಯದ ಮಾತಾಡೋಕೆ ಒಂದು ನಿಮಗೆ ಸಾಮಾನ್ಯ ನೈತಿಕ ಅಧಿಕಾರ ಪ್ರಜೆಗೆ ಏನಿದೆ? ನೀವು ಕೊಡ್ತಕ್ಕಂಥ ಸಾಧ್ವಿ ಸೆಕ್ಯೂರಿಟಿ ಪ್ರಜ್ಞಾ ಏನು? ಠಾಕೂರ್ ನೀವು ಪಾರ್ಲಿಮೆಂಟ್ ಅಲ್ಲಿ ನೀವು ಇಷ್ಟ ಕೂತ್ಕೊಂಡು ಬಂದಂಗೆ ನೀವು ಬೇಕಾದವ್ರ ಜೊತೆ ಓಲೈಕೆ ಮಾಡ್ಕೊಂಡು ಗುಟ್ಟಾಗಿ ರಾಜಕಾರಣ weapon training ಮಾಡ್ಕೊಂಡು ಕೊಡ್ತಾ ಇದ್ದೀರಾ ಅಲ್ಲ? ರಾಜಶೇಖರಾನಂದ ಶ್ರೀಗಳು ನಿಮ್ದೇ ಅಂತ ಸರ್ಕಾರ ರಾಜಶೇಖರಾನಂದ ಶ್ರೀಗಳು ಜನಸಾಮಾನ್ಯನಿಗೆ ಆಯ್ತು ಯಾವ ಆಯ್ತು ರೀತಿ ಒಂದು ಆಯ್ತು security ಯತ್ನಾಳ್ ಅವರ ಹೇಳಿಕೆ ನೋಡಿ, ಹಿಂದೂಗಳಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ನೀವು ಮುಸಲ್ಮಾನರಿಗೆ ಕೊಡ್ತಿದ್ದೀರಿ, ಈ ಹೇಳಿಕೆನೂ ಕೂಡ ನಾವು ಸಮರ್ಥಿಸ್ಕೊಳ್ಬಹುದಾ? ಇಲ್ಲಿ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಯಾವಾಗಿಂದ ಹಿಂದೂ ಟ್ಯಾಕ್ಸು ಮುಸ್ಲಿಂ ಟ್ಯಾಕ್ಸು ಈ ಪ್ರತ್ಯೇಕತೆ ಯಾವಾಗ ಆಯ್ತು ಅಂತ ಹೇಳಿ? ಅಲ್ಲ, ಇವತ್ತು ಆ ಪ್ರಸ್ತಾವನೆ ಬಂದಿದೆ ಅಂತಂದ್ರೆ ಈ ದೇವಾಲಯಗಳನ್ನ ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಇಲಾಖೆಗಳ ಒಳಗೆ ಸಮನ್ವಯತೆಯನ್ನ ತಂದುಕೊಂಡು ಅದನ್ನ ಬೇರೆಯವರಿಗೆ ಹಂಚಿಕೋಬೇಕು ಅನ್ನುವಂತ ಒಂದು ಆದೇಶಕ್ಕೆ ತಯಾರಾಗ್ತಾ ಇದೆ ಅನ್ನುವಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನ್ನುವ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಮ್ಮ ಅಭಿಪ್ರಾಯ ಏನಿದೆ, ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಆಗುವಂತಹ ಸನ್ನಿವೇಶದಲ್ಲಿ ಯಾರು ಯಾರಿಗೆ ಕೊಡ್ತಾ ಇದ್ದಾರೆ ಎನ್ನುವುದ್ರ ಬಗ್ಗೆ ಅರಿವಿಲ್ಲ. ಈಗ ಹಿಂದಿನ ಮುಜರಾಯಿ ಸಚಿವರು ಒಂದು ಮಾತನ್ನ ಹೇಳಿದ್ರು, ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಧಾರ್ಮಿಕ ದತ್ತಿ ಇಲಾಖೆದು ಹೋಗೋದಿಲ್ಲ ಅಂತ ಅಂದಿದ್ದಾರೆ. ಆದ್ರೆ ನಮ್ ಪ್ರಶ್ನೆ ಇರುವಂತದ್ದೇನು, ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಏನಾಗ್ತಾ ಇದೆ ಅದು ಯಾವ ಕಡೆಗೆ ಹೋಗ್ತದೆ ಎನ್ನುವ ಮಾಹಿತಿ ಜನಸಾಮಾನ್ಯರಿಗೆ ಸಿಗುವುದಿಲ್ಲ, ಮಾಧ್ಯಮಕ್ಕೂ ಅಷ್ಟಾಗಿ ಸಿಗೋದಿಲ್ಲ, ಅದೆಲ್ಲವೂ ಗೌಪ್ಯವಾಗಿರುತ್ತೆ. ಆದ್ರೆ ಶಾದಿಮಾಲ್ನಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಅವರಿಗೇನೆ ಕೊಡ್ತಾ ಇದ್ದಾರೆ, ಬೇರೆ ಯಾರಿಗೆ ಯಾಕೆ ಕೊಡ್ತಾ ಇಲ್ಲ? ಬೇರೆಯವ್ರಿಗೆ ಏನು ಅಗತ್ಯವಿಲ್ವಾ ಅದ್ರದ್ದು? ಹಿಂದುಳಿದ ಸಮುದಾಯಗಳು ಇವತ್ತಿಗೂ ಕೊರಗಿನಲ್ಲಿ ಇದ್ದಾವೆ, ಅದ್ರ ಬಗ್ಗೆ ಯಾರು ಸೊಲ್ಲೆತ್ತೋದಿಲ್ಲ. ಅದಕ್ಕೆ ಜಾತಿ ಗಣತಿ ಮಾಡ್ತಿರೋದು ಅವರು. ಈ OBC ಪಟ್ಟಿಯಲ್ಲೇ ಕಿರಣ್ ಅವರೇ 199ಕ್ಕೂ ಅಧಿಕ ಸಣ್ಣ 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 ಸಮುದಾಯಗಳಿದೆ. ಈಗ ನಿಜವಾಗ್ಲೂ ಕೂಡ ನೀವು ಮೈನಾರಿಟಿ ಅದರಲ್ಲೂ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದ್ರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಆ ಸಮುದಾಯಗಳ ಬಗ್ಗೆ ಫೋಕಸ್ ಮಾಡೋದಿಲ್ಲ? ಸ್ವಾಮೀಜಿ ಅದೇ ಹೇಳ್ತಿರೋದು, ಟ್ಯಾಕ್ಸ್ ಅಂತೂ ಕಲೆಕ್ಟ್ ಆಗ್ತಿದೆ, ನಿಜವಾಗ್ಲೂ ಅನುದಾನ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಿದ್ಯಾ ಇಲ್ವಾ ಅದನ್ನ ಮಾನಿಟರ್ ಮಾಡೋರು ಯಾರು? ನೀವೇ ಮಾಡ್ಬೇಕಲ್ವಾ ಅಧಿಕಾರದಲ್ಲಿರೋರು? ಹೌದು ಮೇಡಮ್, ಅದಕ್ಕೆ ಜಾತಿ ಗಣತೀಕರಣ ರಿಲೀಸ್ ಆಗಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಯಾಕಂದರೆ ದೇಶದ ಜನಸಂಖ್ಯೆ ಹಾಗೂ ಅವ್ರ ಆರ್ಥಿಕ ಶೈಕ್ಷಣಿಕ ಎಲ್ಲ ಕೂಡ ಬದಲಾಗಿದೆ. ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅವ್ರ ಸ್ಥಾನಮಾನ ತಿಳ್ಕೊಂಡು ಅದರ ಅನುಗುಣವಾಗಿ ನಾವು ಕೊಡಬೇಕು ಅಂತ 2011 ಸೆನ್ಸಸ್ ಮೇಲೆ ಇವತ್ತವರೆಗೂ ಕೊಡ್ತಾ ಇರೋದು. ಅದಕ್ಕೋಸ್ಕರ ಇದನ್ನು ಮಾಡಲೇಬೇಕು ಕಡ್ಡಾಯವಾಗಿ. ಯಾರ್ಯಾರಿಗೆ ಸಮಾಜದಲ್ಲಿ ಯಾವ ಸ್ಟ್ರೀಮಲ್ಲಿ ಇದ್ದಾರೆ ಅವ್ರನ್ನ ಮೇನ್ ಸ್ಟ್ರೀಮ್ ತರಬೇಕಾ, ಮೇನ್ ಸ್ಟ್ರೀಮ್ ಇರೋರು ಸ್ವಲ್ಪ ಸಬ್ಸೈಡ್ ಮಾಡಬೇಕು ಅನ್ನೋದು ಇದು ಮಾಡಿ ರೋಹಿಣಿ ಸಿಂಧೂರಿ ಕಮಿಷನ್ ಇವ್ರು ಮಾಡಿದ್ರು. ಅದರ ಮೂಲ ಉದ್ದೇಶಗಳು ಇದೆ. ಏನು ಒಂದು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅದರಲ್ಲಿ ಸಬ್ ಕ್ಯಾಟಗರಿ ಯಾರು ಆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಜಾಸ್ತಿ ಹೆಚ್ಚು ಜನ ಇತ್ತು ಅಂತ ಇದ್ರೆ ಅನುದಾನ ತಗೊಂತಾರೆ, ಆ ಕ್ಯಾಟಗರಿಲಿ ಇನ್ನೂ ಬೇರೆ ತಗೊಂಡೆ ಅನುಕೂಲ ತಗೊಂಡೇ ಇರೋರೇ ಯಾವ್ದಿದ್ದಾರೆ ಅಂತ ಈ ಜಾತಿ ಜನಗಣತಿ ಅನುಷ್ಠಾನಕ್ಕೆ ಬಂದ್ಬಿಟ್ರೆ ಅವ್ರು ಇನ್ನೂ ಇದ್ ಮಾಡಿಲ್ಲ. ಕಿರಣ್ ಅವರೇ, ಇನ್ ಕೇಸ್ ಇದು ಅನುಷ್ಠಾನಕ್ಕೆ ಆಗ್ಬಿಟ್ರೆ ನೀವು ಯಾವ ಸಮುದಾಯದ ಬಗ್ಗೆ ಮಾತಾಡ್ತಿದ್ದೀರಾ? ಕಿರಣ್ ಅವರೇ ಒಕ್ಕಲಿಗ ಸಮುದಾಯ ಸೊಲ್ಲೆತ್ತಿದೆ. ಪುರೋಹಿತ ಶಾಹಿಗಳಿಗೆ ಏನಾದ್ರೂ ಸಂಬಳ ಹೆಚ್ಚಿಗೆ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ, ಅವಾಗೇನು ಜಾತಿ ಓಲೈಕೆ ಮಾಡಲಿಲ್ಲ, ಧರ್ಮ ಓಲೈಕೆ ಮಾಡಿಲ್ಲ. ಇದನ್ನ ಸ್ವಾಮೀಜಿಗಳು ತಿಳ್ಕೊಬೇಕು. ಆಮೇಲೆ ಶಾದಿ ಭಾಗ್ಯ ಇಲ್ಲಿ ಮಾಡಿದ್ಕೆ ಮುಸ್ಲಿಂ ಓಲೈಕೆ ಅಂದ್ರು, ಅದೇ ಶಾದಿ ಭಾಗ್ಯ ನರೇಂದ್ರ ಮೋದಿ ಅವ್ರು ಮಾಡಿದ್ರು ಸೆಂಟ್ರಲ್ ಅಲ್ಲಿ, ಅವಾಗ ಯಾರು ಏನು ಮಾತಾಡಲಿಲ್ಲ. ಇದೇನು ಓಲೈಕೆ ಅದು? ನಾವು ಮಾಡಿದ್ರೆ ಅಧಮ, ಅವ್ರು ಮಾಡಿದ್ರೆ ಉತ್ತಮ ಅನ್ನೋ ರೀತಿಲಿ ಪ್ರೊಜೆಕ್ಟ್ ಮಾಡ್ತಾರೆ. ಧಾರ್ಮಿಕ ಇಲಾಖೆ ಒಳಗೇನೆ ದೇವಸ್ಥಾನಗಳಲ್ಲಿ ಸಮುದಾಯ ಅಭಿವೃದ್ಧಿಯ ವಿಷಯದಲ್ಲಿ ಸಾಮೂಹಿಕ ಮದುವೆಯನ್ನು ತಂದ್ರು. ಯಾಕೆ ನಿಲ್ಲಿಸಿದ್ರು? ಹೇಳಿ ಸ್ವಾಮಿ, ಏನು ಮಾತಾಡ್ತಿದ್ರಿ? ಅಲ್ಲ, ಅಂದ್ರೆ ದೇವಸ್ಥಾನಗಳನ್ನ ಒಳಗೊಂಡು ದೇವಸ್ಥಾನಗಳಲ್ಲಿ ಸಾಮೂಹಿಕ ಮದುವೆಯನ್ನ ತರಬೇಕು ಅಂತ ಹಿಂದಿನ ಸರ್ಕಾರ ಮಾಡಿದ್ದನ್ನ ಇವ್ರು ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಿದ್ರು ಅದನ್ನ? ನಾಗೇಂದ್ರ ಪ್ರಸಾದ್, ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಮಾತಾಡ್ತಾ ಈಗ ತಾನೇ ಜಸ್ಟ್ ಅವ್ರು ಮಾತಾಡುವಾಗ ಒಂದು ಒಳ್ಳೆ ಪಾಯಿಂಟ್ ನಮಗೆ ಕೊಟ್ಟಿದ್ದಾರೆ. ಅವ್ರು ಏನಂತ ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಮೈಕ್ರೋಸ್ಕೋಪಿಕ್ ಅಂತ ಒಂದು ಸಮಾಜಗಳು ಮುಂದೆ ಬಂದಿವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆಕ್ಷೇಪಣೆ ಏನು ನಾಗೇಂದ್ರ ಪ್ರಸಾದ್ ಸರ್?